ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ದಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ವಿಷಯ ಅಡಿಕೆ. ಈ ಅಡಿಕೆಯ ಔಷಧೀಯ ಗುಣಗಳು ಏನು, ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ಇದು ಯಾವ ರೀತಿ ಸಹಕಾರಿಯಾಗಿದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಅಡಿಕೆಯನ್ನು ಸಂಸ್ಕೃತದಲ್ಲಿ ಪೂಗ ಫಲ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಅರೆಕನಟ್ ಅಥವಾ ಬೀಟಲ್ ನಟ್ ಅಂತ ಕರೀತಾರೆ. ಹಿಂದಿಯಲ್ಲಿ ಸುಪಾರಿ ಅಥವಾ ಪೂಗ ಅಂತ ಕರೀತಾರೆ. ಇದರ ಒಂದು ವೈಜ್ಞಾನಿಕ ಹೆಸರು ಅರೆಕಾ ಕಟಚ್ಚು. ಇದರ ಒಂದು ರಸ, ಗುಣ, ವೀರ್ಯ, ಪ್ರಭಾವ ಏನು ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ. ಇದರ ಒಂದು ರಸ ಅಂದರೆ ಟೇಸ್ಟ್, ಕಷಾಯ ಮಧುರ ರಸ ಅಂತಂದರೆ ಒಗರು ಇರ್ತದೆ ಹಾಗೂ ಸಿಹಿ ರಸ ಇರ್ತದೆ. ಗುಣ ಇದರದ್ದು ಗುರು ರೂಕ್ಷ ಗುಣ, ಹೆವಿ ಫಾರ್ ಡೈಜೆಷನ್ ಇರುತ್ತೆ, ಹೆವಿ ಇರ್ತದೆ. ಹಾಗೂ ಇದರ ಒಂದು ಗುಣ ರೂಕ್ಷ ಗುಣ ಇರೋದ್ರಿಂದ ಇದು ಒಣಗಿಸೋವಂಥ ಶಕ್ತಿ, ಡ್ರೈ ಮಾಡುವಂಥ ಶಕ್ತಿ ಇದರಲ್ಲಿ ಇದೆ. ಇದರ ಒಂದು ವೀರ್ಯ ಶೀತ ವೀರ್ಯ ಹಾಗೂ ಇದರ ಒಂದು ಪ್ರಭಾವ ಕಫ ಪಿತ್ತ ಶಾಮಕ. ದೇಹದಲ್ಲಿ ವಿಕೃತ ಪಿತ್ತವನ್ನು ಶಮನ ಮಾಡುವಂಥ ಶಕ್ತಿ ಈ ಅಡಿಕೆಯಲ್ಲಿ ಇದೆ. ಬನ್ನಿ ಹಾಗಾದರೆ ಇದರಲ್ಲಿ ಯಾವ ರೀತಿ ಪೋಷಕಾಂಶಗಳಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದರಲ್ಲಿ ಹಲವಾರು ಪೋಷಕಾಂಶಗಳಿದೆ. ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫೈಬರ್ಸು, ಮಿನರಲ್ಸು, ವೈಟಮಿನ್ಸ್, ಹೀಗೆ ಹಲವಾರು ಪೋಷಕಾಂಶಗಳಿದೆ. ಇದರಲ್ಲಿ ಹಲವಾರು ಪೋಷಕಾಂಶಗಳಿದ್ದು ನಮ್ಮ ಆರೋಗ್ಯವನ್ನು ಕಾಪಾಡ್ತದೆ. ಪ್ರಮುಖವಾಗಿ ಇದರಲ್ಲಿ ಟ್ಯಾನಿನ್, ಫಿಕ್ಸೆಡ್ ಆಯಿಲ್, ವೋಲಟೈಲ್ ಆಯಿಲ್ ಹಾಗೂ ನಾವು ವೀಳ್ಯದೆಲೆ ಅಡಿಕೆ ಹಾಕ್ಕೊಂಡಾಗ ಬಾಯಿ, ನಾಲಿಗೆ ಎಲ್ಲ ಅದು ಕೆಂಪಾಗುತ್ತೆ. ಇದಕ್ಕೆ ಕಾರಣ ಏನು ಅಂತಂದರೆ ಈ ಅಡಿಕೆಯಲ್ಲಿ ಈ ರೆಡ್ ಕಲರಿಂಗ್ ಸಬ್ಸ್ಟೆನ್ಸ್ ಇರುತ್ತೆ, ಅಂತಂದರೆ ಕೆಂಪು ಬಣ್ಣ ಕೊಡ್ತಕ್ಕಂಥ ಒಂದು ಅಂಶ ಇದೆ. ಅದಕ್ಕೆ ಅರೆಕಾ ರೆಡ್ ಅಂತ ಕರೀತಾರೆ. ಆ ಒಂದು ಅಂಶ ಇದರಲ್ಲಿದೆ. ಹಾಗೂ ಪ್ರಮುಖವಾದ ಒಂದು ಕಾನ್ಸ್ಟಿಟ್ಯೂಂಟ್, ಒಂದು ಅಂಶ ಅಂತಂದರೆ ಗ್ಲೈಸರೈಡ್ಸ್ ಇದರಲ್ಲಿ ಇರ್ತದೆ. ಮಿನರಲ್ಸ್ಗಳಾದ ಕ್ಯಾಲ್ಶಿಯಮ್ಮು, ಫಾಸ್ಫರಸ್ಸು, ಐರನ್ನು, ಈ ಒಂದು ಅಂಶಗಳಿರ್ತದೆ. ಅದರ ಜೊತೆಗೆ ಇದರಲ್ಲಿ ವೈಟಮಿನ್ B6, ವೈಟಮಿನ್ C ಇರ್ತದೆ, ನಾರಿನಂಶ ಇರ್ತದೆ, ಫೈಬರ್ ಅಂಶ ಇರ್ತದೆ. ಹೀಗೆಲ್ಲ ಒಂದು ಪೋಷಕಾಂಶಗಳ ಆಗರವಾಗಿದೆ ಈ ಒಂದು ಅಡಿಕೆ. ಆದರೆ ಅಡಿಕೆಯನ್ನು ಹಲವಾರು ಜನ ಹಲವಾರು ರೀತಿಯಲ್ಲಿ ಉಪಯೋಗಿಸ್ತಾರೆ. ಅಡಿಕೆಯಾಗಿ ಉಪಯೋಗಿಸ್ತಾರೆ, ಪಾನ್ ಬೀಡಾದಲ್ಲಿ ಉಪಯೋಗಿಸ್ತಾರೆ, ಇನ್ನು ಈ ಒಂದು ತಂಬಾಕಿನಲ್ಲಿ ಉಪಯೋಗಿಸ್ತಾರೆ. ಆದರೆ ನಾವು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ. ಇದರಲ್ಲಿ ಹಲವಾರು ಔಷಧೀಯ ಗುಣಗಳಿದ್ದು ಹಲವಾರು ಕಾಯಿಲೆಗಳನ್ನು ಇದು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಇದೆ. ಬನ್ನಿ ಒಂದು ಕ್ರಮವಾಗಿ ಯಾವ ಕಾಯಿಲೆಯಲ್ಲಿ ಇದು ನಮಗೆ ಔಷಧಿಯಾಗಿ ಕೆಲಸ ಮಾಡ್ತದೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಮೌತ್ ಅಲ್ಸರ್ ಅಂತಂದರೆ ಬಾಯಿ ಹುಣ್ಣಿದ್ದ ಸಂದರ್ಭದಲ್ಲಿ, ಬ್ಲೀಡಿಂಗ್ ಗಮ್ಸ್ ಇದ್ದ ಸಂದರ್ಭದಲ್ಲಿ, ಅಂದರೆ ಒಸಡಿನಲ್ಲಿ ರಕ್ತಸ್ರಾವ ಆಗ್ತಾ ಇದ್ದ ಸಂದರ್ಭದಲ್ಲಿ, ಡೆಂಟಲ್ ಪ್ಲೇಕ್ ಅಂತ ಹೇಳ್ತಾರೆ, ಹಲ್ಲಿನ ಬಣ್ಣ ವ್ಯತ್ಯಾಸ ಆಗಿದ್ದು ಹಲ್ಲೆಲ್ಲ ಹುಳುಕಾಗಿದ್ದ ಸಂದರ್ಭದಲ್ಲಿ, ಹಾಗೂ ಸ್ಟೊಮಟೈಟಿಸ್ ಹಾಗೂ ಈ ಒಂದು ಬಾಯಿಯ ದುರ್ವಾಸನೆ, ಈ ಒಂದು ಸಂದರ್ಭಗಳಲ್ಲಿ ಹಲ್ಲಿನ ಒಂದು ನೋವು, ಹಲ್ಲು ಹುಳುಕಾಗಿದ್ದರೆ, ಮೌತ್ ಅಲ್ಸರ್ ಆಗಿದ್ದರೆ, ಸ್ಟೊಮಟೈಟಿಸು, ಬ್ಲೀಡಿಂಗ್ ಗಮ್ಸ್, ಈ ಎಲ್ಲ ಒಂದು ತೊಂದರೆಗಳಲ್ಲಿ, ಹಾಗೂ ಗಂಟಲಿನ ಸಮಸ್ಯೆಯಾದ ಸೋರ್ ಥ್ರೋಟ್ ಇರ್ಬೋದು, ಗಂಟಲು ನೋವು ಇರ್ಬೋದು, ಈ ಒಂದು ಸಮಸ್ಯೆಗಳಲ್ಲಿ ಔಷಧಿಯಾಗಿ ಕೆಲಸ ಮಾಡ್ತದೆ. ಹಾಗೂ ಜೀರ್ಣಾಂಗದ ಸಮಸ್ಯೆ, ಅಂದರೆ ಜೀರ್ಣ ಆಗಿರಲ್ಲ ಅಂಥ ಒಂದು ಸಂದರ್ಭದಲ್ಲಿ ಜೀರ್ಣಾಂಗದ ಸಮಸ್ಯೆಯನ್ನು ನಿವಾರಣೆ ಮಾಡಲು ಸಹಕಾರಿಯಾಗಿದೆ. ಹಾಗೂ ಈ ಗಾಯಗಳಲ್ಲಿ ವೂಂಡ್ಸ್, ಯಾವುದೇ ಒಂದು ರೀತಿ ಗಾಯ, ಓಪನ್ ವೂಂಡ್ ಇದ್ದ ಸಂದರ್ಭದಲ್ಲಿ ಇದು ಗಾಯವನ್ನು ಗುಣಪಡಿಸಲು ಔಷಧಿಯಾಗಿ ಕೆಲಸ ಮಾಡ್ತದೆ. ಹಾಗೂ ಜಾಯಿಂಟ್ಸ್ ಪೈನ್ಗಳಲ್ಲಿ, ಯಾವುದೇ ಒಂದು ಕೀಲು ನೋವುಗಳಲ್ಲಿ ಇದ್ದ ಸಂದರ್ಭದಲ್ಲಿ ಆ ನೋವು ನಿವಾರಕ ಆಗಿ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ. ಹಾಗೂ ವಾಮಿಟಿಂಗ್ ಸೆನ್ಸೇಷನ್, ವಾಕರಿಕೆ ಇದ್ದ ಸಂದರ್ಭದಲ್ಲಿ ಅದನ್ನು ನಿವಾರಣೆ ಮಾಡಲು ಇದು ಔಷಧಿಯಾಗಿ ಕೆಲಸ ಮಾಡ್ತದೆ. ಇನ್ನು ಹೆಂಗಸರಲ್ಲಿ ಮುಟ್ಟಿನ ಸಮಸ್ಯೆ ಅಂತಂದರೆ ಈ ಒಂದು ಬಿಳಿ ಮುಟ್ಟಿನ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ. ಹಲ್ಲಿನ ಬಣ್ಣ ಚೇಂಜ್ ಆಗಿದ್ದಾಗ ಅದು ಬಿಳಿ ಬಣ್ಣ ಕೊಡಲು ಇದು ಸಹಕಾರಿಯಾಗಿದೆ. ಹಲ್ಲಿನ ಒಂದು ಆರೋಗ್ಯ, ಒಸಡಿನ ಆರೋಗ್ಯವನ್ನು ಬಾಯಿಯ ದುರ್ವಾಸನೆ ನಿವಾರಣೆ ಮಾಡಲು ಇದು ಔಷಧಿಯಾಗಿ ಕೆಲಸ ಮಾಡ್ತದೆ. ಹಾಗಾದರೆ ಯಾವ ಕಾಯಿಲೆಗಳಲ್ಲಿ ಯಾವ ರೀತಿ ಈ ಒಂದು ಅಡಿಕೆಯನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ವೀಕ್ಷಕರೇ.
ಮೊದಲಿಗೆ ಈ ಬಾಯಿ ಹುಣ್ಣು, ಸ್ಟೊಮಟೈಟಿಸ್, ಬ್ಲೀಡಿಂಗ್ ಗಮ್ಸ್, ಒಸಡಿನಲ್ಲಿ ರಕ್ತಸ್ರಾವ ಅಥವಾ ಹಲ್ಲಿನ ಒಂದು ಸಮಸ್ಯೆ, ಹುಳುಕಲ್ಲು, ಬಾಯಿ ದುರ್ವಾಸನೆ, ಈ ಎಲ್ಲ ಒಂದು ಗಂಟಲು ನೋವು ಇಂದ ಸಂದರ್ಭದಲ್ಲಿ 1 ಚಮಚ ಅಡಿಕೆಯ ಪುಡಿ ಅಂತಂದರೆ ಅಡಿಕೆಯ ಪುಡಿಯನ್ನು ಚೆನ್ನಾಗಿ ಅರೆದುಬಿಟ್ಟು ಆ ಪುಡಿಯನ್ನು 1 ಲೋಟ ನೀರಿಗೆ ಹಾಕ್ಕೊಂಡು ಕೇವಲ ಗಾರ್ಗಲಿಂಗ್ 3 ನಿಮಿಷ ಗಾರ್ಗಲ್ ಮಾಡೋದ್ರಿಂದ, ಪ್ರತಿನಿತ್ಯ ಗಾರ್ಗಲಿಂಗ್ ಮಾಡೋದ್ರಿಂದ ಬಾಯಿಯ ದುರ್ವಾಸನೆ, ಬಾಯಿಯಲ್ಲಿ ಹುಣ್ಣಿರ್ಬೋದು, ಬ್ಲೀಡಿಂಗ್ ಗಮ್ಸ್ ಇರ್ಬೋದು, ಹಲ್ಲಿನ ಸಮಸ್ಯೆ ಇರ್ಬೋದು, ಗಂಟಲಿನ ಸಮಸ್ಯೆ ಇರ್ಬೋದು, ಈ ಎಲ್ಲ ಒಂದು ಸಮಸ್ಯೆಗಳು ನಿವಾರಣೆಯಾಗ್ತದೆ. ಇನ್ನು ಯಾವುದೇ ಒಂದು ಗಾಯಗಳಾಗಿದ್ದ ಸಂದರ್ಭದಲ್ಲಿ, ವೂಂಡ್ ಅಂತಂದರೆ ಓಪನ್ ವೂಂಡ್ ಇದ್ದ ಸಂದರ್ಭದಲ್ಲಿ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಈ ಅಡಿಕೆನ ಆ ವೂಂಡ್ ಅಂದರೆ ಗಾಯದ ಮೇಲೆ ಉದುರಿಸೋದ್ರಿಂದ ಗಾಯದಲ್ಲಿ ಆಗ್ತಕ್ಕಂತಹ ಪಸ್ ಸೆಕ್ರಿಷನ್ ಹಾಗೂ ರಕ್ತಸ್ರಾವ ಈ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ರಕ್ತಸ್ರಾವ ನಿಲ್ತದೆ ಹಾಗೂ ಈ ಸೆಕ್ರಿಷನ್ಗಳು ನಿಂತು ಡ್ರೈ ಆಗ್ತದೆ. ಕಾರಣ ಅಡಿಕೆಯಲ್ಲಿ ರೂಕ್ಷ ಗುಣ ಇದೆ. ರೂಕ್ಷ ಗುಣ ಅಂತಂದರೆ ಒಣಗಿಸೋ ಗುಣ. ಆದ್ದರಿಂದ ಗಾಯದಲ್ಲಿ ರಕ್ತಸ್ರಾವ ಆಗ್ತಾ ಇದ್ದರೆ, ಹುಣ್ಣಾಗಿದ್ದರೆ, ಪಸ್ಸಾಗಿದ್ದರೆ, ಕೀವು ಆಗಿದ್ದರೆ ಅದನ್ನು ನಿವಾರಣೆ ಮಾಡಲು, ಆ ಸೆಕ್ರಿಷನ್ನ ತಡೆಯಲು ಇದು ಔಷಧಿಯಾಗಿ ಕೆಲಸ ಮಾಡ್ತದೆ. ಇನ್ನು ಯಾವುದೇ ರೀತಿಯ ಜಾಯಿಂಟ್ಸ್ ಪೇಯ್ನ್ಗಳಲ್ಲಿ ನೋವು ನಿವಾರಕ್ಕಾಗಿ ಕೆಲಸ ಮಾಡ್ತಾರೆ. ಯಾವ ರೀತಿ ಅಂತಂದರೆ ಸಾಸಿವೆ ಎಣ್ಣೆಯನ್ನು ತಗೊಂಡು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ, ಈ ಉಗುರು ಬೆಚ್ಚಾಗಿರ್ತಕ್ಕಂತಹ ಸಾಸಿವೆ ಎಣ್ಣೆಗೆ ಈ ಅಡಿಕೆ ಪುಡಿಯನ್ನು ಮಿಶ್ರಣ ಮಾಡಿ ಜಾಯಿಂಟ್ಸ್ ಪೇಯ್ನ್ಗಳಲ್ಲಿ, ಮಂಡಿ ನೋವು, ಸೊಂಟ ನೋವು, ಈ ಎಲ್ಲ ಒಂದು ಯಾವ ರೀತಿ ನೋವು ಇದ್ದ ಜಾಗದಲ್ಲಿ ಮಸಾಜ್ ಮಾಡೋದ್ರಿಂದ ಈ ನೋವು ನಿವಾರಣೆ ಆಗ್ತದೆ ಹಾಗೂ ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಿದೆ. ಈ ಒಂದು ಹಲ್ಲಿನ ಸಮಸ್ಯೆ ಅಂತ ಹೇಳಿದೆ, ಹಲ್ಲಿನಲ್ಲಿ ಡೆಂಟಲ್ ಪ್ಲೇಕ್ಸ್ ಅಂತ ಹೇಳ್ತಾರೆ, ಹಲ್ಲಿನ ಬಣ್ಣ ಚೇಂಜ್ ಆಗಿರ್ತದೆ, ಹಲ್ಲಿನ ಮೇಲೆ ಒಂದು ಪದರ ಕಲರ್ ಇರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಅಡಿಕೆಯ ಚೂರ್ಣವನ್ನು, ಸೂಕ್ಷ್ಮ ಚೂರ್ಣವನ್ನು ಹಲ್ಲ ಉಜ್ಜೋ ರೀತಿ ಅಂತಂದರೆ ಬ್ರಷ್ ಮಾಡೋದ್ರಿಂದ, ಈ ಅಡಿಕೆ ಚೂರ್ಣದಿಂದ ಪುಡಿಯಿಂದ ಬ್ರಷ್ ಮಾಡೋದ್ರಿಂದ, ಹಲ್ಲನ್ನು ತಿಕ್ಕುವುದರಿಂದ ಹಲ್ಲಿನ ಡೆಂಟಲ್ ಪ್ಲೇಕ್ಸ್ ಈ ಒಂದು ತೊಂದರೆ ನಿವಾರಣೆ ಆಗ್ತದೆ, ಹಲ್ಲು ಬಿಳುಪಾಗಿರ್ತದೆ. ಹಾಗೂ ಈ ಹೆಂಗಸರಲ್ಲಿ ಬಿಳಿ ಮುಟ್ಟಿನ ಸಮಸ್ಯೆ ಇರ್ತದೆ. ಬಿಳಿ ಮುಟ್ಟಿನ ಸಮಸ್ಯೆ ಅಂತಂದರೆ ಪ್ರತಿ ತಿಂಗಳು ಅವರಿಗೆ ಬಿಳಿ ಮುಟ್ಟಿನ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ಮೊದಲಿಗೆ ಈ ಒಂದು ಅಡಿಕೆಯ ಕಷಾಯವನ್ನು ತಯಾರು ಮಾಡಿಕೊಂಡು, ಈ ಕಷಾಯವನ್ನು ತಯಾರು ಮಾಡಿದ ನಂತರ ಈ ಅಡಿಕೆಯ ಕಷಾಯವನ್ನು ಪರ್ ವೆಜೈನಲ್ ಅಂತಂತಂದರೆ ಉತ್ತರ ಬಸ್ತಿ ಅಂತ ಆಯುರ್ವೇದ ಹೇಳ್ತಾರೆ, ವೆಜೈನ ಮುಖಾಂತರ ಕಳಿಸೋದ್ರಿಂದ ಈ ಒಂದು ಬಿಳಿ ಮುಟ್ಟಿನ ಸಮಸ್ಯೆ ನಿವಾರಣೆಯಾಗ್ತದೆ. ಹಾಗೂ ಈ ಒಂದು ಡೈಜೆಷನ್ ಆಗಿಲ್ಲದಿದ್ದ ಸಂದರ್ಭದಲ್ಲಿ ನೀವು ನೋಡಿರ್ಬೋದು, ಊಟ ಆದ ತಕ್ಷಣವೇ, ತಿಂಡಿ ಆದ ತಕ್ಷಣವೇ ಪಾನ್ ಬೀಡ ಹಾಕೋತಾರೆ, ವಿಳ್ಯದೆಲೆ ಅಡಿಕೆ ಹಾಕೋತಾರೆ. ಕಾರಣ ಸುಲಭವಾಗಿ ಜೀರ್ಣ ಆಗಲಿ ಅಂತ. ಇದರಲ್ಲಿ ಒಂದು ಡೈಜೆಸ್ಟಿವ್ ಸಿಸ್ಟಮಲ್ಲಿ ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಒಂದು ಶಕ್ತಿ ಇದರಲ್ಲಿದೆ. ಆದ್ದರಿಂದ ವಿಳ್ಯದೆಲೆ, ಅಡಿಕೆ, ಸುಣ್ಣ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ತಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ. ಹೊಟ್ಟೆ ಉಬ್ಬರ, ಗ್ಯಾಸ್ ಹಾಗೂ ಈ ಮಲಬದ್ಧತೆ ನಿವಾರಣೆಯಾಗ್ತದೆ. ಈ ಒಂದು ಡೈಜೆಷನ್ಗೆ ಸಂಬಂಧಪಟ್ಟ ಕಾಯಿಲೆಗಳು ನಿವಾರಣೆಯಾಗಲು ಸಹಕಾರಿಯಾಗಿದೆ. ಆದರೆ ಒಂದು ಅಂಶ ವೀಕ್ಷಕರೇ, ಇದು ಅಡಿಕೆಯನ್ನು ನಿಯಮಿತವಾಗಿ ಉಪಯೋಗಿಸ್ಬೇಕಾಗ್ತದೆ. ಇದನ್ನು ಜಾಸ್ತಿ ರೀತಿ ನಾವು ಏನಾದರೂ ಹೆಚ್ಚು ಉಪಯೋಗಿಸಿದಲ್ಲಿ ಇದು ಔರುಷ್ಯ ಅಂತ ಹೇಳಿದ್ದಾರೆ. ಅಂತಂದರೆ ದೇಹದಲ್ಲಿ ವೀರ್ಯಾಣುವಿನ ಸಂಖ್ಯೆಯನ್ನು ಇದು ಕಡಿಮೆ ಮಾಡ್ತದೆ, ಆದ್ದರಿಂದ ಲೈಂಗಿಕ ಶಕ್ತಿಯನ್ನು ಕಡಿಮೆ ಮಾಡ್ತದೆ. ಆದ್ದರಿಂದ ನಿಯಮಿತ ಪ್ರಮಾಣದಲ್ಲಿ ಮಾತ್ರ ಈ ಒಂದು ಅಡಿಕೆಯನ್ನು ಉಪಯೋಗಿಸ್ಬೇಕಾಗ್ತದೆ. ಆಯುರ್ವೇದದಲ್ಲಿ ಹಲವಾರು ಔಷಧೀಯಗಳನ್ನು ಈ ಒಂದು ಅಡಿಕೆಯಿಂದ ಹೇಳಿದ್ದಾರೆ. ಪೂಗಕಾಂಡ, ದಶನ ಸಂಸ್ಕಾರ ಚೂರ್ಣ, ಇದರಲ್ಲೆಲ್ಲ ಅಡಿಕೆಯ ಒಂದು ಪ್ರಮುಖ ಒಂದು ಸ್ಥಾನ ಇದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಅಡಿಕೆಯ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.